ಓಕೆ, ಸೊ ಫ್ರಮ್ ದ ಟ್ರೇಡಿಂಗ್ ಅಕೌಂಟ್, ನಮ್ ಟ್ರೇಡಿಂಗ್ ಅಕೌಂಟ್ ಇಂದ ನಮಗೆ ಗೊತ್ತಾಗೋದು ಏನು ಅಂತ ಅಂದ್ರೆ, ಸೊ ಗ್ರಾಸ್ ಪ್ರಾಫಿಟ್ ಎಷ್ಟು, ಗ್ರಾಸ್ ಲಾಸ್ ಆದ್ರೆ ಅದು ಕ್ರೆಡಿಟ್ ಬ್ಯಾಲೆನ್ಸ್ ಆಗುತ್ತೆ, ಪ್ರಾಫಿಟ್ ಆದ್ರೆ ಅದು ಡೆಬಿಟ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಯಾವಾಗ್ಲೂ ಡೆಬಿಟ್ ಬ್ಯಾಲೆನ್ಸ್ ಇದ್ರೆ ಪ್ರಾಫಿಟ್ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಮೇಜರ್ಲಿ ಇಲ್ಲಿ ಗ್ರಾಸ್ ಲಾಸ್ ಅಥವಾ ಗ್ರಾಸ್ ಪ್ರಾಫಿಟ್ ಕಂಡುಹಿಡಿಯಕ್ಕೋಸ್ಕರ ನಾವು ಟ್ರೇಡಿಂಗ್ ಅಕೌಂಟ್ ನ ಮಾಡ್ತೀವಿ. ನೆಕ್ಸ್ಟ್ ಇಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಮೇಜರ್ ಆಗಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮಾತ್ರ ಕಾನ್ಸಂಟ್ರೇಟ್ ಮಾಡೋದು. ಸೊ ಸೇಲ್ಸ್ ಮೈನಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನೇನಿದೆ ಅದನ್ನೆಲ್ಲ, ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಕರಿತೀವಿ ನಾವು. ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನ ಮೈನಸ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. ಬಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಆ ಗ್ರಾಸ್ ಪ್ರಾಫಿಟ್ ನ ಬ್ರಾಡ್ ಡೌನ್ ಮಾಡ್ಕೊಂಡು ನಾವ್ ಏನ್ ಮಾಡ್ತೀವಿ, ಪ್ರಾಫಿಟ್ ಆಗಿದ್ರೆ ಪ್ರಾಫಿಟ್ ಬ್ರಾಡ್ ಡೌನ್ ಮಾಡ್ಕೋತೀವಿ, ಲಾಸ್ ಆಗಿದ್ರೆ ಲಾಸ್ ನ ಎಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡ್ಕೋತೀವಿ. ಆಲ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಸೆಲ್ಲಿಂಗ್ ಇರ್ಬೋದು, ಅದೆಲ್ಲ ಎಕ್ಸ್ಪೆನ್ಸಸ್ ನ ಏನ್ ಮಾಡ್ತೀವಿ, ಮೈನಸ್ ಮಾಡ್ತೀವಿ. ಸೊ ನಾನ್ ಕಾರ್ಪೊರೇಟ್ ಬಿಸ್ನೆಸ್ ಆರ್ಗನೈಸೇಷನ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಸ್ ಅ ಸೆಕೆಂಡ್ ಪಾರ್ಟ್ ಆಫ್ ಇನ್ಕಮ್ ಸ್ಟೇಟ್ಮೆಂಟ್. ಇಟ್ ಈಸ್ ಪ್ರಿಪೇರ್ಡ್ ಟು ನೋ ದ ನೆಟ್ ಲಾಸ್ ಅಥವಾ ನೆಟ್ ಪ್ರಾಫಿಟ್, ಎರಡರಲ್ಲಿ ಯಾವ್ದಾಗುತ್ತೆ ಅಂತ ತಿಳ್ಕೊಳ್ಳೋಕೋಸ್ಕರ ಏನ್ ಮಾಡ್ತೀವಿ, ಪ್ರಾಫಿಟ್ ಲಾಸ್ ಅಂತ, ನೆಟ್ ಲಾಸ್ ಅಥವಾ ನೆಟ್ ಲಾಸ್ ಅಂತ ಕಂಡುಹಿಡಿಯಕ್ಕೋಸ್ಕರ ವಿ ಆರ್ ಡೂಯಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಯೂಶುವಲ್ ಆಗಿ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಆ ಗ್ರಾಸ್ ಪ್ರಾಫಿಟ್ ಏನಾಗಿರುತ್ತೆ ಮೈನಸ್ ವಿತ್ ಇನ್ಕಮ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಸೊ ಗ್ರಾಸ್ ಪ್ರಾಫಿಟ್ ಆರ್ ಅಡ್ಜಸ್ಟಿಂಗ್, ಅದನ್ನ ಏನ್ ಮಾಡ್ತೀವಿ, ಬ್ರಾಡ್ ಡೌನ್ ನ ಮಾಡ್ಕೊಂಡು ನೆಟ್ ಎಕ್ಸ್ಪೆನ್ಸಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಂದ ಏನ್ ಮಾಡ್ತೀವಿ, ನಾವು ಅದನ್ನ ಮೈನಸ್ ಮಾಡಿ ಕ್ಯಾನ್ ಫೈಂಡ್ ಔಟ್ ದ ನೆಟ್ ಪ್ರಾಫಿಟ್ ನ ಫೈಂಡ್ ಔಟ್ ನ ಮಾಡ್ತೀವಿ, ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್. ಸೊ ನೆಕ್ಸ್ಟ್ ಇಸ್, ಸೊ ಯಾವ ರೀತಿ ಇರುತ್ತೆ ಈ ಫಾರ್ಮೆಟ್. ಸೊ ವಾಟ್ ಈಸ್ ದ ಫಾರ್ಮೆಟ್, ಹೌ ಫಾರ್ಮೆಟ್ ವಿಲ್ ವರ್ಕ್, ಯಾವ ರೀತಿ ಫಾರ್ಮೆಟ್ ವರ್ಕ್ ಆಗುತ್ತೆ ಅಂತ ನಾವು ನೋಡಿದಾಗ, ಸೊ ಯು ಕ್ಯಾನ್ ಅಬ್ಸರ್ವ್. ಸೊ ನೋಡಿ ಇಲ್ಲಿ ಪ್ರಾಫಿಟ್ ಆಗಿದ್ರೆ ಬ್ರಾಡ್ ಡೌನ್ ಮಾಡ್ಕೋತೀರಾ, ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್. ಇದು ಕೂಡ ಪರ್ಟಿಕ್ಯುಲರ್ ಅಮೌಂಟ್ ಡೆಬಿಟ್ ಕ್ರೆಡಿಟ್ ಇರುತ್ತೆ. ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್ಗೆ ಆ ಪ್ರಾಫಿಟ್ ಏನಾರ ಡೆಬಿಟ್ ಅಲ್ಲಿ ಇದ್ರೆ, ಗ್ರಾಸ್ ಪ್ರಾಫಿಟ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಡೆಬಿಟ್ ಅಲ್ಲಿ ಇದ್ರೆ, ಸೊ ಕ್ರೆಡಿಟ್ಗೆ ಬ್ರಾಡ್ ಡೌನ್ ಮಾಡ್ಕೋತೀರಾ. ಲಾಸ್ ಆಗಿದ್ರೆ ಅದು ಡೆಬಿಟ್ಗೆ ಡೆಬಿಟ್ ಬ್ಯಾಲೆನ್ಸ್ ಆಗುತ್ತೆ. ಸೊ ವಿ ಆರ್ ಡೂಯಿಂಗ್ ಲೈಕ್ ದಿಸ್. ಸೊ ಈ ತರ ಇದನ್ನ ಮಾಡ್ತೀರಾ. ಸೊ ಈಗ ಪ್ರಾಫಿಟ್ ಆಗಿದೆ ಅಂತ ಅನ್ಕೊಳ್ಳೋಣ, ಪ್ರಾಫಿಟ್ ಆಗಿದೆ. ಸೊ ಇಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವ್ಯಾವ ತಗೋತೀವಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್, ಅಡ್ಮಿನಿಸ್ಟ್ರೇಷನ್, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್, ಫೈನಾನ್ಷಿಯಲ್ ಚಾರ್ಜಸ್, ಇವೆಲ್ಲಾನು ನಾವು ತಗೋತೀವಿ. ಸೊ ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್ ರಿಲೆವೆಂಟ್ ಟು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಅದ್ರ ಜೊತೆಗೆ ಡಿಪ್ರಿಸಿಯೇಷನ್, ಅಬ್ನಾರ್ಮಲ್ ಲಾಸ್, ಇವೆಲ್ಲ ನಾವೇನ್ ಮಾಡ್ತೀವಿ, ಡೆಬಿಟ್ ಸೈಡ್ ಅಲ್ಲಿ ತಗೋತೀವಿ. ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ನೆಲ್ಲ ಡೆಬಿಟ್ ಸೈಡ್ ಅಲ್ಲಿ ತಗೋತೀವಿ. ಅಲ್ಲಿ ಯಾವ್ದು ತಗೊಂಡಿಲ್ಲ ಟ್ರೇಡಿಂಗ್ ಅಕೌಂಟ್, ಮಿಕ್ಕಿದೆಲ್ಲ ಇಲ್ಲೇ ತಗೋತೀವಿ. ಇಟ್ಸ್ ರಿಲೆವೆಂಟ್ ಟು ಎಕ್ಸ್ಪೆನ್ಸಸ್. ಇಲ್ಲಿ ಡೆಬಿಟ್ ಸೈಡ್ ಅಲ್ಲೂ ಕೆಲವೊಂದು ಇನ್ಕಮ್ಸ್ ಗಳನ್ನ ತಗೋತೀವಿ, ಅದರ್ ಇನ್ಕಮ್ಸ್ ಲೈಕ್ ಇಂಟ್ರೆಸ್ಟ್, ಕಮಿಷನ್ ರಿಸೀವ್ಡ್, ನೆಟ್ ಅಥವಾ ಇಂಟ್ರೆಸ್ಟ್ ರಿಸೀವ್ಡ್, ರೆಂಟ್ ರಿಸೀವ್ಡ್, ಅವೆಲ್ಲ ತಗೋತೀವಿ. ಸೊ ಡೆಬಿಟ್ ಬ್ಯಾಲೆನ್ಸ್ ಆಯ್ತು ಅಂದ್ರೆ ಇದು ಪ್ರಾಫಿಟ್ ಏನಾಗುತ್ತೆ, ನೆಟ್ ಪ್ರಾಫಿಟ್ ಆಗುತ್ತೆ. ಡೆಬಿಟ್ ಅಲ್ಲಿ ಬ್ಯಾಲೆನ್ಸ್ ಆಗಲಿಲ್ಲ ಅಂತಂದ್ರೆ ಇಟ್ಸ್ ಬಿಕಮ್ ನೆಟ್ ಪ್ರಾಫಿಟ್. ಅದನ್ನ ಕ್ಯಾಪಿಟಲ್ ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಇಲ್ಲಿಗೆ ಕ್ಯಾಪಿಟಲ್ ಅಕೌಂಟ್ಗೆ. ಸೊ ಲಾಸ್ ಆಯ್ತು ಅಂತ ಅಂದ್ರೆ ಅದು ಕೂಡ ಬ್ಯಾಲೆನ್ಸ್ ಶೀಟ್ಗೆ ಕ್ಯಾಪಿಟಲ್ ಅಲ್ಲಿ ಮೈನಸ್ ಮಾಡ್ತೀವಿ, ಅದು ಕ್ರೆಡಿಟ್ ಬ್ಯಾಲೆನ್ಸ್ ಆದ್ರೆ ಏನಾಗುತ್ತೆ, ಲಾಸ್ ಆಗುತ್ತೆ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ವಾಟ್ ನಿಮ್ಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಏನೇನಿರುತ್ತೆ ಅಂತ ಅಂದ್ರೆ, ವಿ ಯೂಸ್ ಟು ಡೂ ದಟ್ ಒನ್. ಗ್ರಾಸ್ ಪ್ರಾಫಿಟ್, ಗ್ರಾಸ್ ಲಾಸ್ ನ ಕ್ಯಾರಿ ಮಾಡ್ಕೊಂಡು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಲ್ಲ ಮೈನಸ್ ಮಾಡಿ, ಯಾವ್ದಾರ ಇನ್ಕಮ್ ಇದ್ರೆ ಅದನ್ನ ಆಡ್ ಮಾಡ್ಕೊಂಡಾಗ ಸೊ ಪ್ರಾಫಿಟ್ ಅಥವಾ ನೆಟ್ ಲಾಸ್ ಅಥವಾ ನೆಟ್ ಪ್ರಾಫಿಟ್ ಆಗ್ಬೋದು. ನೆಕ್ಸ್ಟ್ ಇಸ್ ಬ್ಯಾಲೆನ್ಸ್ ಶೀಟ್. ಸೊ ನಾವು ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನಕ್ಕೆ ಮಾಡುದು ಅಂತ ಅಂದ್ರೆ, ವಿ ಆರ್ ಡೂಯಿಂಗ್ ಫಾರ್ ದ ಪರ್ಪಸ್ ಆಫ್ ಟು ನೋ ದ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್. ಸೊ ಬ್ಯಾಲೆನ್ಸ್ ಶೀಟ್ ಮಾಡೋದು ಯಾಕೆ ಅಂತಂದ್ರೆ, ಫೈನಾನ್ಷಿಯಲ್ ಪೊಸಿಷನ್ ಹೇಗಿದೆ ಕಂಪ್ನಿದು ಅಂತ ತಿಳ್ಕೊಳ್ಳೋಕೆ. ಅಂದ್ರೆ ಬ್ಯಾಲೆನ್ಸ್ ಶೀಟ್ ಈಸ್ ಎ ಕಾಂಪೋನೆಂಟ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ವಿಚ್ ಶೋಸ್, ಏನ್ ತೋರಿಸುತ್ತೆ ಇದರಲ್ಲಿ ಅಂತ ಅಂದ್ರೆ, ದಟ್ ಶೋಸ್ ಮೇಜರ್ಲಿ ಕ್ಯಾಪಿಟಲ್ ಬ್ಯಾಲೆನ್ಸು, ಲಯಬಿಲಿಟೀಸು, ಅಸೆಟ್ಸು, ಆಲ್ ನಾಮಿನಲ್ ಅಕೌಂಟ್ಸ್ ಯಾವ್ದೇ ಕ್ಲೋಸ್ ಆಗ್ದಲೇ ಉಳಿದಿರೋಂಥದ್ದು, ಲೈಕ್ ಪ್ರೀಪೇಡ್ ಎಕ್ಸ್ಪೆನ್ಸಸ್, ಇಂಟ್ರೆಸ್ಟ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಯಾವ್ದ್ರ ಮುಂಚೆನೆ ದುಡ್ಡು ಇಸ್ಕೊಂಡಿದ್ರೆ ಲಯಬಿಲಿಟಿಲಿ, ಅದೆಲ್ಲ ಇಲ್ಲಿ ಬರುತ್ತೆ. ಸೊ ಬ್ಯಾಲೆನ್ಸ್ ಶೀಟ್ ಒಂಥರ ಫೈನಲ್ ಫೇಸ್. ಬ್ಯಾಲೆನ್ಸ್ ಶೀಟ್ ನಾವೇನಂತ ಕರಿತೀವಿ, ಫೈನಲ್ ಫೇಸ್ ಆಫ್ ಅಕೌಂಟಿಂಗ್ ಅಲ್ಲೇ ಒಂದು ಫೈನಲ್ ಫೇಸ್ ಅದು. ಸೊ ಇಟ್ ಇಸ್ ನಥಿಂಗ್ ಬಟ್ ವಾಟ್, ಮಿರರ್
It is what mirror which reflects the true position of the assets and liabilities of the business on a particular date. ಒಂದು ಪರ್ಟಿಕ್ಯುಲರ್ ಡೇಟ್ ಅಲ್ಲಿ ಈ ಬಿಸ್ನೆಸ್ ಹಿಂಗಿದೆ ಅಂತ ಹೇಳೋದು. ಅಕಾರ್ಡಿಂಗ್ ಟು ಈ ಎರಿಕ್ ಎಲ್ ಕೋಲರ್ ಅವ್ರು ಹೇಳೋದು, ಎ ಸ್ಟೇಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಎಕನಾಮಿಕ್ ಯೂನಿಟ್ ಡಿಸ್ಕ್ಲೋಸಿಂಗ್ ಅಸೆಟ್ ಗಿವನ್ ಮೊಮೆಂಟ್ ಆಫ್ ಟೈಮ್ ಇಟ್ಸ್ ಅಸೆಟ್ಸ್ ಲಯಬಿಲಿಟೀಸ್ ಅಂಡ್ ಓನರ್ಶಿಪ್ ಈಕ್ವಿಟೀಸ್ ಅಂತ ನಾವು ಹೇಳ್ತಾ ಇದೀವಿ. ಸೊ ಅವ್ರ ಪ್ರಕಾರ ಏನಿದೆ ಅಂತ ಇಲ್ಲಿ ನಾವು ನೋಡಿದ್ವಿ. ಸೊ ದಟ್ಸ್ ವಾಟ್ ಆಕ್ಚುಲಿ ಬ್ಯಾಲೆನ್ಸ್ ಶೀಟ್ ಅಂದ್ರೆ, ದಿಸ್ ಇಸ್ ದ ಮೀನಿಂಗ್ ಆಫ್ ಬ್ಯಾಲೆನ್ಸ್ ಶೀಟ್. ನಾವು ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ ಹೇಗಿರುತ್ತೆ ಅಂತ ನೋಡೋಣ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಫಸ್ಟ್ ಕ್ಯಾಪಿಟಲ್ಗೆ ನಾವು ಏನ್ ಆಡ್ ಮಾಡ್ತೀವಿ, ನೆಟ್ ಪ್ರಾಫಿಟ್ ನ ಆಡ್ ಮಾಡ್ತೀವಿ. ನೋಡಿ ಇಲ್ಲಿ ಕ್ಯಾಪಿಟಲ್ ಏನ್ ಮಾಡ್ತೀವಿ, ನೆಟ್ ಪ್ರಾಫಿಟ್ ನ ಆಡ್ ಮಾಡಿ ಡ್ರಾಯಿಂಗ್ಸ್ ನ ಮೈನಸ್ ಮಾಡ್ತೀವಿ. ಯಾವ್ದಾರ ನೆಟ್ ಪ್ರಾಫಿಟ್ ಕಂಪ್ನಿಯನ್ನ ಪ್ರಾಫಿಟ್ ಆದ್ರೆ ಕ್ಯಾಪಿಟಲ್ಗೆ ಪ್ರಾಫಿಟ್ ಆಡ್ ಮಾಡಿ, ಅಥವಾ ಲಾಸ್ ಇದ್ರೆ ಮೈನಸ್ ಮಾಡ್ತೀವಿ. ಓಕೆ, ಡ್ರಾಯಿಂಗ್ಸ್ ಇದ್ರೆ ಅದು ಕೂಡ ಮೈನಸ್ ಮಾಡಿ, ಪರ್ಸನಲ್ ಏನಾದ್ರು ಎತ್ಕೊಂಡಿದ್ರೆ ಅದು ಬರಿತೀವಿ. ಫಿಕ್ಸ್ಡ್ ಲಯಬಿಲಿಟೀಸ್ ಅಂತ ಲಾಂಗ್ ಟರ್ಮ್ ಲೋನ್ಸ್, ಪಬ್ಲಿಕ್ ಡೆಪಾಸಿಟ್ಸ್ ಇದ್ರೆ ಅದನ್ನ ಮೆನ್ಷನ್ ಮಾಡ್ತೀವಿ. ಯಾವ್ದಾರ ಫಿಕ್ಸ್ಡ್ ಲಯಬಿಲಿಟಿ ಲಾಂಗ್ ಟರ್ಮ್ ಲೋನ್, ಬ್ಯಾಂಕ್ ಅಲ್ಲಿ ಏನೋ ಲಾಂಗ್ ಟರ್ಮ್ ಆಗಿದ್ರೆ ಅದನ್ನ ತಗೋತೀವಿ. ಪಬ್ಲಿಕ್ ಇಂದ ಏನೋ ಡೆಪಾಸಿಟ್ ಕಲೆಕ್ಟ್ ಮಾಡಿದ್ರೆ ದಟ್ ಇಸ್ ಫಿಕ್ಸ್ಡ್ ಲಯಬಿಲಿಟಿ ಅಂತ ಹೇಳಿ. ಇನ್ನು ಕರೆಂಟ್ ಲಯಬಿಲಿಟಿ ಏನ್ ಬರ್ತೀವಿ ಅಂದ್ರೆ ಅನ್ಎಕ್ಸ್ಪೈರ್ಡ್ ಇನ್ಕಮ್, ಶಾರ್ಟ್ ಟರ್ಮ್ ಲೋನ್ಸ್, ಟ್ರೇಡ್ ಕ್ರೆಡಿಟರ್ಸ್, ಬ್ಯಾಂಕ್ ಓವರ್ ಡ್ರಾಫ್ಟ್. ಮೇನ್ ಇಂಪಾರ್ಟೆಂಟ್ ಟ್ರೇಡ್ ಕ್ರೆಡಿಟರ್ಸ್, ಬ್ಯಾಂಕ್ ಓವರ್ ಡ್ರಾಫ್ಟ್ ಇದು ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಬರ್ತವೆ. ಇನ್ನು ಅಸೆಟ್ಸ್ ಬಂದಾಗ ನಾವು ಫಿಕ್ಸ್ಡ್ ಅಸೆಟ್ಸ್ ಆಗಿ ಗುಡ್ ವಿಲ್, ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮಿಷನರಿ, ಮೋಟಾರ್ ವೆಹಿಕಲ್ಸ್, ಫರ್ನಿಚರ್, ಪೇಟೆಂಟ್ಸ್ ಅಂಡ್ ಟ್ರೇಡ್ ಮಾರ್ಕ್ಸ್, ಲೈವ್ ಸ್ಟಾಕ್, ಲೂಸ್ ಟೂಲ್ಸ್, ಇನ್ವೆಸ್ಟ್ಮೆಂಟ್, ಇವೆಲ್ಲ ಫಿಕ್ಸ್ಡ್ ಅಸೆಟ್ಸ್ಗೆ ಬರುತ್ತೆ. ಸೊ ಇವೆಲ್ಲ ಏನಂತ ಕರಿತೀವಿ ನಾವು, ಫಿಕ್ಸ್ಡ್ ಅಸೆಟ್ಸ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಅದ್ರ ಜೊತೆಗೆ ನಾವು ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ನೋಡಿ ಇಲ್ಲಿ ಬಿಲ್ಸ್ ಪೇಯಬಲ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ತಗೋತೀವಿ ಯಾವ್ದ್ರಲ್ಲಿ, ಲಯಬಿಲಿಟಿ ಸೈಡ್ ಅಲ್ಲಿ. ಇನ್ನು ಕರೆಂಟ್ ಅಸೆಟ್ಸ್ ಬಂತು ಅಂತ ಅಂದ್ರೆ ವಿ ಆರ್ ಟೇಕಿಂಗ್ ಆಲ್ ದೀಸ್ ಐಟಮ್ಸ್. ಒನ್ ಇಸ್ ಕ್ಲೋಸಿಂಗ್ ಸ್ಟಾಕ್, prepaid expenses, accrued income, debtors, bills ಸರ್ ವಾಯ್ಸ್ receivable. ಬ್ರೇಕ್ ಆಗ್ತಿದೆ. ಕರೆಂಟ್ ಅಸೆಟ್ಸ್ ಬಂತು ಅಂದ್ರೆ ನಾವು ಕ್ಲೋಸಿಂಗ್ ಸ್ಟಾಕ್, ಪ್ರೀಪೇಡ್ ಎಕ್ಸ್ಪೆನ್ಸಸ್, accrued income, debtors, bills receivable, cash at bank, cash in hand. ಸೊ ಇಷ್ಟನ್ನ ನಾವು ಕರೆಂಟ್ ಅಸೆಟ್ಸ್ ಅಲ್ಲಿ ನಾವು ತಗೋತೀವಿ. ಓಕೆ, ದಿಸ್ ಆರ್ ದ ಕರೆಂಟ್. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎರಡು ಏನಾಗಬೇಕು, ಬ್ಯಾಲೆನ್ಸ್ ಆಗಬೇಕು. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಾಗಬೇಕು, ಎರಡು ಬ್ಯಾಲೆನ್ಸ್ ಆಗಬೇಕು. ಸೊ ದಿಸ್ ಇಸ್ ವಾಟ್ ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಬಗ್ಗೆ ನೀವು ನೋಡಿದ್ರಿ. ನಾವ್ ಐ ಮೂವ್ ಆನ್ ಟು ಅಡ್ಜಸ್ಟ್ಮೆಂಟ್. ಸೊ ಅಡ್ಜಸ್ಟ್ಮೆಂಟ್ ನ ನಾವು ಯಾವ ರೀತಿ ಬರೆಯುವಂಥದ್ದು, ಎಲ್ಲೆಲ್ಲಿ ಬರೆಯುವಂಥದ್ದು ಈಗ ನಾವು ನೋಡೋಣ. ಸೊ ಅಡ್ಜಸ್ಟ್ಮೆಂಟ್ ನಾವು ಬಂದಾಗ, ಸೊ ವಿ ಮೂವ್ ಆನ್ ಟು ಅಡ್ಜಸ್ಟ್ಮೆಂಟ್ಸ್. ವಾಟ್ ದ ಸ್ಕ್ರೀನ್, ಕರೆಕ್ಟ್ ಆಗಿ ಸ್ಕ್ರೀನ್ ನ ನೋಡಿ, ಕೆಲವೊಂದು ಇದಾಗತ್ತೆ. ಸೊ ದೋ ಯು ಕ್ಯಾನ್ ಗೆಟ್ ದ ವಿಡಿಯೋ ಕ್ಯಾನ್ ಇದಾಗ್ಬೋದು. ಸೊ ಮೊದಲನೇ ಅಡ್ಜಸ್ಟ್ಮೆಂಟ್ ನೋಡಿ ಇಲ್ಲಿ, ಮೊದಲನೇ ಅಡ್ಜಸ್ಟ್ಮೆಂಟ್ ಕ್ಲೋಸಿಂಗ್ ಸ್ಟಾಕ್. ಸೊ ಕ್ಲೋಸಿಂಗ್ ನಾನು ಜನರಲ್ ಎಂಟ್ರಿ ಹೇಳಕ್ ಹೋಗಲ್ಲ ನಿಮ್ಗೆ, ಇಲ್ಲಿ ಎಲ್ಲೆಲ್ಲಿ ಬರಿತೀವಿ ಅಂತ ಹೇಳ್ತೀವಿ. ಸೊ ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ಏನ್ ಹೇಳ್ತೀನಿ ನೋಡಿ ಇಲ್ಲಿ, ದ ಅನ್ಸೋಲ್ಡ್ ಗೂಡ್ಸ್ ಲೈಯಿಂಗ್ ಇನ್ ಸ್ಟೋರ್ ಅಟ್ ದ ಎಂಡ್ ಆಫ್ ಅಕೌಂಟಿಂಗ್ ಇಯರ್. ಯಾವ್ದೋ ಒಂದು, ಈಗ ಫಾರ್ ಎಕ್ಸಾಂಪಲ್ ಈಗ ಮೊಬೈಲ್ ಕಂಪ್ನಿ, ಸೊ ಈ ವರ್ಷಕ್ಕೆ ಒಂದು 10,000 ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಮೊಬೈಲ್ಗಳು. ಸೊ 10,000ದಲ್ಲಿ 9,000 ರೂಪಾಯಿ ಮಾತ್ರ ಸೇಲ್ ಆಗುತ್ತೆ. ಇನ್ನು 1,000 ಏನ್ ಮಾಡ್ತಾರೆ, ಅದನ್ನ ಕ್ಲೋಸಿಂಗ್ ಸ್ಟಾಕ್ ಅಂತ ತೋರ್ಸ್ಕೋತಾರೆ. ಇನ್ನು ಉಳಿದಿದೆ ನಮ್ಮ ಹತ್ರ ಸ್ಟಾಕು ಅಂತ, ಅಂದ್ರೆ ಇನ್ನು ಸೇಲ್ ಆಗ್ದಲೇ ಉಳಿದಿರೋ ಒಂದು ಸ್ಟಾಕ್ ನ ಏನಂತ ಕರಿತೀವಿ ನಾವು, ಕ್ಲೋಸಿಂಗ್ ಸ್ಟಾಕ್ ಅಂತ ನಾವು ಕರಿತೀವಿ. ಅದನ್ನ ಇಟ್ಕೊಂಡು ನಾವೇನ್ ಮಾಡ್ತೀವಿ, ನೆಕ್ಸ್ಟ್ ಬೇರೆದಕ್ಕೆ ನೆಕ್ಸ್ಟ್ ಇಯರ್ಗೆ ಅದು ಓಪನಿಂಗ್ ಸ್ಟಾಕ್ ಆಗಿ ಹೋಗುತ್ತೆ. ಸೊ ಇದನ್ನ ಯಾವ ರೀತಿ ಅಡ್ಜಸ್ಟ್ ಮಾಡ್ತೀವಿ ಅಂತ ಅಂದ್ರೆ, ಇದನ್ನ ನೋಡಿ ಇಲ್ಲಿ ನೋಡಿ ಇಲ್ಲಿ ಎಲ್ಲೆಲ್ಲಿ ಬರಿತೀವಿ ಅಂತ ಅಂದ್ರೆ, ಕ್ಲೋಸಿಂಗ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರುತ್ತೆ. ಕ್ಲೋಸಿಂಗ್ ಸ್ಟಾಕ್ ಒಂದು ಶೋ ಆನ್ ಕ್ರೆಡಿಟ್ ಸೈಡ್ ಆಫ್ ದ ಟ್ರೇಡಿಂಗ್ ಅಕೌಂಟ್. ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ತೋರಿಸ್ತೀವಿ. ಟ್ರೇಡಿಂಗ್ ಅಕೌಂಟ್ ಫಸ್ಟ್ ಮಾಡೋದ್ವಲ್ಲ, ಅದರಲ್ಲಿ ಕ್ರೆಡಿಟ್ ಸೈಡ್ ನೋಡ್ತೀವಿ. ಮತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದನ್ನ ಅಸೆಟ್ ಸೈಡ್ ಅಲ್ಲಿ ನಾವು ತೋರಿಸ್ತೀವಿ. ಸೊ ವಿ ಹ್ಯಾವ್ ಶೋಯಿನ್ ಇನ್ ದ ಅಸೆಟ್ ಸೈಡ್ ಇಂದ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅದನ್ನ ನಾವು ತೋರಿಸ್ತೀವಿ. ಓಕೆ, ದಟ್ಸ್ ದ ಅಡ್ಜಸ್ಟ್ಮೆಂಟ್. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂತ ಅಂದ್ರೆ ದೋಸ್ ಎಕ್ಸ್ಪೆನ್ಸಸ್ ವಿಚ್ ಹ್ಯಾವ್ ಬಿನ್ ಇನ್ಕರ್ಡ್ ನಾಟ್ ಎಟ್ ಪೇಡ್. ಈಗ ಬಾಡಿಗೆ ಮುಂದಿನ ತಿಂಗಳು ಕಟ್ಟಬೇಕಾಯ್ತು, ಇನ್ನು ಕಟ್ಟಿಲ್ಲ. ಸೊ ದಟ್ ಈಸ್ ವಾಟ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಆಲ್ರೆಡಿ ಅದು ಟೈಮ್ ಆಗಿದ್ದು ನೀವು ಪೇ ಮಾಡಿಲ್ಲ ಅಂತಂದ್ರೆ ಏನಂತ ಕರಿತೀವಿ ನಾವು, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂತ ನಾವು ಕರಿತೀವಿ. ಸೊ ಇದೇನಾದ್ರೂ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ರೆ ವಿಲ್ ಬಿ ಶೋನ್ ಆನ್ ದ ಡೆಬಿಟ್ ಸೈಡ್ ಆಫ್ ದ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅದನ್ನ ಎಕ್ಸ್ಪೆನ್ಸಸ್ಗೆ ಅದನ್ನ ಆಡ್ ಮಾಡಿ ತೋರಿಸ್ತೀವಿ. ಇದನ್ನ ಎಲ್ಲಿ ತೋರಿಸ್ತೀವಿ ನಾವು, ಟ್ರೇಡಿಂಗ್ ಅಲ್ಲ, ಯಾವ್ದೇ ಎಕ್ಸ್ಪೆನ್ಸಸ್ ಇದ್ರೆ ಅದನ್ನ
ಏನ್ ಮಾಡ್ತೀವಿ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇದ್ರೆ ಆ ಎಕ್ಸ್ಪೆನ್ಸಸ್ ಇದನ್ನ ಡೆಬಿಟ್ ಸೈಡ್ ಅಲ್ಲಿ ಬರ್ತಿದ್ದು ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ, ಅದಕ್ಕೆ ಆಡ್ ಮಾಡಿ ತೋರಿಸ್ತೀವಿ. ಮತ್ತೆ ಇದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಒಂದ್ ತಿಳ್ಕೊಬೇಕು, ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದು 2 ಸಲ ಬಂದೇ ಬರುತ್ತೆ, 2 ಡಬಲ್ ಎಂಟ್ರಿ ಬಂದೇ ಬರುತ್ತೆ. ಒಂದು ಅಲ್ಲೇ ಇದಾಗ್ಬೋದು, ಒಂದು ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬಂದು ಇನ್ನೊಂದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರ್ಬೋದು. ಸೊ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ನಾವು ಎಕ್ಸ್ಪೆನ್ಸಸ್ ಏನಿದೆ ಅದನ್ನ ಡೆಬಿಟ್ ಸೈಡ್ ಅಲ್ಲಿ ಇದಕ್ಕೆ ರೆಗ್ಯುಲರ್ ಎಕ್ಸ್ಪೆನ್ಸಸ್ಗೆ ಆಡ್ ಮಾಡ್ತೀವಿ ಡೆಬಿಟ್ ಸೈಡ್ ಅಲ್ಲಿ. ಮತ್ತೆ ಇದನ್ನ ಲಯಬಿಲಿಟೀಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಅಲ್ಲಿ ತೋರಿಸ್ತೀವಿ. ಇದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಅಲ್ಲಿ ಇದನ್ನ ನಾವು ತೋರಿಸ್ತೀವಿ. ದಿಸ್ ಇಸ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಪ್ರೀಪೇಡ್ ಎಕ್ಸ್ಪೆನ್ಸಸ್. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂತ ಅಂದ್ರೆ ತಿಂಗಳು ಆಗಿದೆ ಆದ್ರೂ ಪೇ ಮಾಡಿಲ್ಲ, ಆಲ್ರೆಡಿ ಟೈಮ್ ಆಗಿದೆ ಪೇ ಮಾಡಿಲ್ಲ. ಬಟ್ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಅಂದ್ರೆ ಇನ್ನು ಟೈಮ್ ಆಗಕ್ಕಿಂತ ಮುಂಚೆನೆ ಪೇ ಮಾಡುವಂತದ್ದು. ಸೊ ಇದಕ್ಕೆ ಅಪೋಸಿಟ್ ಅಂತ ಗೊತ್ತಾಯ್ತು ನಿಮ್ಗೆ. ಔಟ್ಸ್ಟ್ಯಾಂಡಿಂಗ್ ಮತ್ತೆ ಪ್ರೀಪೇಡ್ ಏನ್ ಹೇಳಿ, ಎರಡು ಅಪೋಸಿಟ್, ಎರಡು ಏನಾಗುತ್ತೆ ಅಪೋಸಿಟ್ ಆಗುತ್ತೆ. ಇದು ಮುಂಚೆನೆ ಆಗಿರೋದು ಆಲ್ರೆಡಿ. ಸೊ ಈ ಮುಂಚೆನೆ ಆಗಿರೋದ್ರಿಂದ ಏನಾಗುತ್ತೆ, ಅದನ್ನ ಏನ್ ಮಾಡ್ತಿದ್ದು ಆ ಪರ್ಟಿಕ್ಯುಲರ್ ಎಕ್ಸ್ಪೆನ್ಸಸ್ಗೆ ಆಡ್ ಮಾಡ್ತಿದ್ದು ಔಟ್ಸ್ಟ್ಯಾಂಡಿಂಗ್ ಅಂತ, ಮತ್ತೆ ಲಯಬಿಲಿಟಿ ಸೈಡ್ ಅಲ್ಲಿ ತೋರಿಸ್ತಿದ್ದು ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಬಟ್ ಇದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಮೈನಸ್ ಮಾಡ್ತಿದ್ದು ಎಕ್ಸ್ಪೆನ್ಸಸ್ಗೆ, ಮತ್ತೆ ಅದನ್ನ ಲಯಬಿಲಿಟಿ ಸೈಡ್ ತೋರಿಸಿದ್ರೆ ಇದನ್ನ ಅಸೆಟ್ ಸೈಡ್ಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ಬೇಕಾಗತ್ತೆ. ಓಕೆ, ದಟ್ಸ್ ಅ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಇದು ಅಡ್ಜಸ್ಟ್ಮೆಂಟ್. ಅಕ್ರೂಡ್ ಇನ್ಕಮ್. ಅಕ್ರೂಡ್ ಇನ್ಕಮ್ ಅಂತ ಅಂದ್ರೆ that income which has been earned but not receiving during the income is called accrued income. accrued income ಅಂತ ಅಂದ್ರೆ ನನಗೆ ಆಲ್ರೆಡಿ ಆಗಿದೆ, ಈ ತಿಂಗಳು ಡಿವಿಡೆಂಡ್ ಕೊಡಬೇಕು, ಕೊಡ್ಲಿಲ್ಲ, ಸೊ ಬರಬೇಕು ದುಡ್ಡು ನನಗೆ, ಅದಕ್ಕೆ ಬರಬೇಕು ಅಲ್ವಾ ಈ ದುಡ್ಡು ನಮಗೆ, ಇದನ್ನ ನಾನು ಕ್ರೆಡಿಟ್ ಸೈಡ್ ಅಲ್ಲಿ ತೋರಿಸ್ತೀನಿ. ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನಾನು ಕ್ರೆಡಿಟ್ ಸೈಡ್ ಅಲ್ಲಿ ನನಗೆ ಬರ್ಬೇಕಾದ ದುಡ್ಡು ಆಗಿರೋದ್ರಿಂದ ಇದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ತೋರಿಸ್ತೀನಿ. ಮತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದನ್ನ ಅಸೆಟ್ ಸೈಡ್ ಅಲ್ಲಿ ತೋರಿಸ್ತೀನಿ. ಅಕ್ರೂಡ್ ಇನ್ಕಮ್ ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಅಲ್ಲಿ ನಾನು ಇದನ್ನ ತೋರಿಸ್ತೀನಿ. ನೆಕ್ಸ್ಟ್ ಅನ್ಅರ್ನ್ಡ್ ಇನ್ಕಮ್. ಅನ್ಅರ್ನ್ಡ್ ಇನ್ಕಮ್ ಅಂತ ಅಂದ್ರೆ, ಸೊ ಇನ್ಕಮ್ ಇನ್ನೂ ಆಗಿಲ್ಲ, ಮುಂಚೆನೆ ರಿಸೀವ್ ಮಾಡ್ಬಿಟ್ಟಿದೀರಾ ನೀವು. ಸೊ ಯಾರೋ ಒಬ್ರು ನಿಮ್ಗೆ ದುಡ್ಡು ಕೊಡ್ಬೇಕಾಯ್ತು, ಮುಂದಿನ ತಿಂಗಳು ಕೊಡ್ಬೇಕಾಯ್ತು, ಯಾವ್ದೋ ಒಂದು ಬಡ್ಡಿ ಕೊಡ್ಬೇಕಾಯ್ತು, ಇಂಟ್ರೆಸ್ಟ್ ಕೊಡ್ಬೇಕಾಯ್ತು ಅಂತ ಅಂದ್ರೆ ಅದನ್ನ ಮುಂದಿನ ತಿಂಗಳು ಕೊಡ್ಬೇಕಾಗಿರುತ್ತೆ, ನೀವು ಈಗಲೇ ಇಸ್ಕೊಂಡ್ಬಿಟ್ಟಿರ್ತೀರಾ. ಸೊ ಇದು ಯಾವ ತರ ಎಫೆಕ್ಟ್ ಇರುತ್ತೆ ಅಂತ ಅಂದ್ರೆ, ಕ್ರೆಡಿಟ್ ಸೈಡ್ ಅಲ್ಲಿ ಡಿಡಕ್ಷನ್ ಆಗುತ್ತೆ, ಪರ್ಟಿಕ್ಯುಲರ್ ಇನ್ಕಮ್ ಇಂದ ಏನಾಗುತ್ತೆ ಡಿಡಕ್ಷನ್ ಆಗುತ್ತೆ. ಮತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದು ಲಯಬಿಲಿಟಿ ಸೈಡ್ ಅಲ್ಲಿ ಬರುತ್ತೆ. ಯಾಕಂದ್ರೆ ಇನ್ನು ಇನ್ಕಮ್ ಆಗಿ ಜನರೇಟ್ ಇದೇ ಆಗಿಲ್ಲ, ರಿಯಲೈಸ್ ಆಗಿಲ್ಲ, ನೀವು ಆಲ್ರೆಡಿ ಇಸ್ಕೊಬಿಟ್ಟಿದ್ರ, ಇದು ನೀವು ಆಲ್ರೆಡಿ ಪೇ ಆಗಿದೆ ನಿಮ್ಗೆ. ಸೊ ದಟ್ಸ್ ವಾಟ್ ಇದು ಲಯಬಿಲಿಟಿ ಆಗುತ್ತೆ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಪರ್ಟಿಕ್ಯುಲರ್ ಇನ್ಕಮ್ ಅಲ್ಲಿ ಅದನ್ನ ಮೈನಸ್ ಮಾಡ್ತೀರಾ. ಓಕೆ, ದಟ್ ಇಸ್ ಅನ್ಅರ್ನ್ಡ್ ಇನ್ಕಮ್. ನೆಕ್ಸ್ಟ್ ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ಕೂಡ ಅಡ್ಜಸ್ಟ್ಮೆಂಟ್ ಅಲ್ಲಿ ಬಂದ್ರೆ, ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ತೋರಿಸ್ತೀರಾ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಏನ್ ಮಾಡ್ತೀರಾ, ಅದನ್ನ ಡೆಬಿಟ್ ಸೈಡ್ ಅಲ್ಲಿ ತೋರಿಸ್ತೀರಾ. ಡಿಪ್ರಿಸಿಯೇಷನ್ ನ ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ತೋರಿಸ್ತೀರಾ ಆ ಡಿಪ್ರಿಸಿಯೇಷನ್ ನ. ಮತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಬರುತ್ತಲ್ಲ, ಡಿಪ್ರಿಸಿಯೇಷನ್ ಯಾವ್ದ್ರ ಮೇಲೆ ಆಗುತ್ತೆ ಹೇಳಿ, ಅಸೆಟ್ಸ್ ಮೇಲೆ ಆಗೋದಲ್ವಾ, ಬಿಕಾಸ್ ಆಫ್ ವೇರ್ ಅಂಡ್ ಟೆರ್. ನೀವು ಯೂಸ್ ಮಾಡೋದ್ರಿಂದ, ಅದ್ರ ಬಳಕೆ ಮಾಡೋದ್ರಿಂದ ಏನಾಗುತ್ತೆ, ಅದು ಯೂಸ್ ಆಗೋದ್ರಿಂದ ಅದ್ರ ವ್ಯಾಲ್ಯೂ ಕಳ್ಕೊಳ್ಳುತ್ತೆ, ಅದನ್ನ ಡಿಪ್ರಿಸಿಯೇಷನ್ ಅಂತ ನಾವು ಕರಿತೀವಿ. ಸೊ ಅದನ್ನ ಡೆಬಿಟ್ ಸೈಡ್ ಅಲ್ಲಿ ಬರೀತೀರಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ. ಮತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಈಗ ಯಾವ್ದೋ ಒಂದು ಬಿಲ್ಡಿಂಗ್ 10,000 ಇರುತ್ತೆ, ಅದಕ್ಕೆ 1,000 ಡಿಪ್ರಿಸಿಯೇಷನ್ ಆಯ್ತು, 1,000ನ ಎಲ್ಲಿ ಬರೀತೀರಾ, ಡೆಬಿಟ್ ಸೈಡ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಬರೀತೀರಾ. ಮತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಬಿಲ್ಡಿಂಗ್ 10,000 ಇರುತ್ತೆ, ಮೈನಸ್ 1,000 ಕಡಿಮೆ ಆಯ್ತಲ್ಲ, ಎಷ್ಟಾಯ್ತು -1,000, ಅದನ್ನ ಮತ್ತೆ ಮೈನಸ್ ಮಾಡಿ ಇನ್ ಮಿಕ್ಕಿದ ಎಷ್ಟು ಅದನ್ನ ಅಸೆಟ್ ಸೈಡ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೀತೀರಾ. ಓಕೆ, ದಟ್ಸ್ ಅ ಡಿಪ್ರಿಸಿಯೇಷನ್ ಅಡ್ಜಸ್ಟ್ಮೆಂಟ್. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್. ಒಂದು ಬ್ಯಾಡ್ ಡೆಟ್ಸ್ ಅಂತ ಅಂದ್ರೆ ಇಟ್ಸ್ ಅ ಡೆಫಿನೆಟ್ಲಿ ಇರ್ರಿಕವರಬಲ್. ಅದನ್ನ ಈಗ ಯಾರಿಗೋ ಒಬ್ರು ಸಾಲ ಕೊಟ್ಟಿರ್ತೀರಾ, ಅವ್ನ್ ದುಡ್ಡು ವಾಪಸ್ ಕೊಡ್ಲಿಲ್ಲ, ಅದನ್ನ ಏನಂತ ಕರೆಯೋದು ನಾವು ಬ್ಯಾಡ್ ಡೆಟ್ಸ್ ಅಂತ ನಾವು ಕರಿತೀವಿ. ಯಾರೋ ಒಬ್ಬ ದುಡ್ಡು ಕೊಡ್ತೀರಾ, ಅದು ವಾಪಸ್ ಕೊಡ್ಲಿಲ್ಲ ಅಂದ್ರೆ ಏನಂತ ಕರಿತೀರಾ, ಅದನ್ನ ವಿ ಕಾಲ್ಡ್ ಇಟ್ ಆಸ್ ವಾಟ್, ಬ್ಯಾಡ್ ಡೆಟ್ಸ್. ಅದನ್ನೇನಂತ ಕರಿತೀರಾ, ಬ್ಯಾಡ್ ಡೆಟ್ಸ್ ಅಂತ ನೀವು ಕರಿತೀರಾ. ಸೊ ಬ್ಯಾಡ್ ಡೆಟ್ಸ್ ನ ಯಾವ ರೀತಿ ಇದ್ ಮಾಡ್ತೀರಾ ಅಂತಂದ್ರೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ತೋರಿಸ್ತೀರಾ, ಮತ್ತೆ ಡೆಟಾರ್ಸ್ ಅಸೆಟ್ ಸೈಡ್ ಅಲ್ಲಿ ಕರೆಂಟ್ ಅಸೆಟ್ ಸನ್ರಿ ಡೆಟಾರ್ಸ್ ಅಂತ ಇರ್ತಾರೆ ಕರೆಂಟ್ ಅಸೆಟ್, ಅದ್ರಲ್ಲಿ ಅವ್ರನ್ನ ಮೈನಸ್ ಮಾಡ್ತೀರಾ. ಬ್ಯಾಡ್ ಡೆಟ್ಸ್ ನ ನೀವೇನ್ ಮಾಡ್ತೀರಾ, ಡೆಬಿಟ್ ಸೈಡ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತೋರಿಸ್ತೀರಾ, ಮತ್ತೆ ಅಸೆಟ್ ಸೈಡ್ ಅಲ್ಲಿ ಸನ್ರಿ ಡೇಟಾಸ್ ಅಲ್ಲಿ ಅದನ್ನ ಮೈನಸ್ ಮಾಡ್ತೀರಾ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಓಕೆ, ದಟ್ಸ್ ಅ ಬ್ಯಾಡ್ ಡೆಟ್ಸ್ ಅಡ್ಜಸ್ಟ್ಮೆಂಟ್. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಅಂದ್ರೆ ಯೂಶುವಲ್ ಆಗಿ ದಿಸ್ ಇಸ್ ನಥಿಂಗ್ ಬಟ್ ಒಂಥರ
ಎಕ್ಸ್ಪೆಂಡಿಚರ್ ಇದು ಓನರ್ಗೆ ಬಂಡವಾಳ ಹಾಕಿದಾನೆ, ಕೊಟ್ಟಿದ್ದಾನೆ, ಇನ್ವೆಸ್ಟ್ಮೆಂಟ್ ಮಾಡಿದಾನೆ ಅದಕ್ಕೆ ಒಂದು ಕೊಡುವಂತ ಒಂದು ಇಂಟ್ರೆಸ್ಟ್ ನಾವೇನಂತ ಕರಿತೀವಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಕರಿತೀವಿ. ಇದನ್ನು ಕೂಡ ಡೆಬಿಟ್ ಸೈಡ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬರಿತೀವಿ. ಇದನ್ನ ಡೆಬಿಟ್ ಸೈಡ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರ್ತೀವಿ. ಮತ್ತೆ ಕ್ಯಾಪಿಟಲ್ಗೆ ಇದನ್ನ ಆಡ್ ಮಾಡ್ತೀವಿ. ಇದನ್ನ ಏನ್ ಮಾಡ್ತೀವಿ ನಾವು, ಕ್ಯಾಪಿಟಲ್ಗೆ ವಿ ಆರ್ ಗೋಯಿಂಗ್ ಟು ಆಡ್ ದಿಸ್, ದಟ್ ಈಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನ ನಾವು ಇದನ್ನ ಕ್ಯಾಪಿಟಲ್ ಅಂತಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟೀಸ್ ಅಲ್ಲಿ ಕ್ಯಾಪಿಟಲ್ಗೆ ಅದನ್ನ ಆಡ್ ಮಾಡ್ತೀವಿ. ನೆಕ್ಸ್ಟ್ ಇಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇದು ಉಲ್ಟಾ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮತ್ತೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎರಡು ಉಲ್ಟಾ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಅಂದ್ರೆ ಪ್ರೊಪ್ರೈಟರ್ ತನ್ನ ಸ್ವಂತಕ್ಕೆ ದುಡ್ಡು ಎತ್ಕೊಂಡ್ರೆ, ತನ್ನ ಪರ್ಸನಲ್ ಯೂಸ್ಗೆ ಈ ಡ್ರಾಯಿಂಗ್ ದ ಸೊ ಇದ್ರ ಮೇಲೆ ಆಗೋ ಇಂಟ್ರೆಸ್ಟ್ ನ ಏನ್ ಮಾಡ್ತೀರಾ, ಯೂಶುವಲ್ ಆಗಿ ಅದನ್ನ ಕ್ರೆಡಿಟ್ ಸೈಡ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಇದನ್ನ ಬರೀತೀರಾ. ಸೊ ಇದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಅಲ್ಲಿ ಬರೀತೀರಾ. ಇದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನ್ ಮಾಡ್ತೀರಾ, ಲಯಬಿಲಿಟಿ ಸೈಡ್ ಅಲ್ಲಿ ಇದನ್ನ ಬರೀತೀರಾ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದನ್ನ ಬರೀತೀರಾ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಡೌಟ್ಫುಲ್ ಡೆಟ್ಸ್ ಅಂತ ಅಂದ್ರೆ ಕಂಪ್ನಿ ಕೆಲವೊಂದ್ಸಲ ಲಾಸ್ ನ ಏನ್ ಮಾಡ್ಕೊಳಕ್ಕೋಸ್ಕರ, ಒಂದು ಕಡಿಮೆ ಮಾಡ್ಕೊಳಕ್ಕೋಸ್ಕರ ಕಂಪ್ನಿ ಒಂದು ಮ್ಯಾನಿಪುಲೇಷನ್ ಮಾಡಕ್ಕೋಸ್ಕರ ಏನಾಗ್ತಿದೆ, ಏನ್ ಮಾಡ್ತಾರೆ ಅಂತ ಅಂದ್ರೆ, ಸೊ ಒಂದು ಪ್ರಾವಿಷನ್ ಇಡ್ತಾರೆ. ದುಡ್ಡು ಕೊಡ್ದಲೇ ಇರ್ಬೋದು, ಯಾರಿಗೊಬ್ರು ಸಾಲ ಕೊಟ್ಟಿರ್ತಾರೆ, ಒಂದು ದುಡ್ಡನ್ನ ಕೊಡ್ದಲೇ ಇರ್ಬೋದು ಅಂತ ಒಂದಿರುತ್ತೆ. ಸೊ ಅದನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅಂತ ನಾವು ಪ್ರಾವಿಷನ್ಸ್ ಅಲ್ಲಿ ನೋಡೋಣ. ಸೊ ಯೂಶುವಲ್ ಆಗಿ ಈ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ನ ಬ್ಯಾಡ್ ಡೆಟ್ಸ್ ಗೆ ಆಡ್ ಮಾಡ್ಬಿಡ್ತೀವಿ. ಬ್ಯಾಡ್ ಡೆಟ್ಸ್ ಅಂತ ಆಲ್ರೆಡಿ ನಾನು ನಿಮ್ಗೆ ಹೇಳ್ದೆ, ನಿಮ್ಗೆ ಅದಕ್ಕೆ ಏನ್ ಮಾಡ್ತಾರೆ, ಇದನ್ನ ಆಡ್ ಮಾಡ್ಬಿಡ್ತೀವಿ. ಸೊ ಆನ್ ದ ಡೆಬಿಟ್ ಸೈಡ್ ಆಫ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆರ್ ಬೈ ವೇ ಆಫ್ ಎಡಿಷನ್ ಟು ಬ್ಯಾಡ್ ಡೆಟ್ಸ್ ಇದನ್ನ ಆಡ್ ಮಾಡ್ತೀವಿ. ಏನಾರ ಮುಂಚಿನ ಪ್ರಾವಿಷನ್ ಇತ್ತು ಅಂತಾರೆ, ಹೋದ ವರ್ಷ ಏನಾದ್ರು ಪ್ರಾವಿಷನ್ ಕೊಟ್ಟಿದ್ರೆ ಅದನ್ನ ಏನ್ ಮಾಡ್ತೀರಾ, ಮೈನಸ್ ಮಾಡ್ತೀರಾ. ಸೊ ಹೊಸ ಪ್ರಾವಿಷನ್ ಆಡ್ ಮಾಡ್ತೀರಾ, ಹಳೆ ಪ್ರಾವಿಷನ್ ನ ಮೈನಸ್ ಮಾಡ್ತೀರಾ ಬ್ಯಾಡ್ ಡೆಟ್ಸ್ ಜೊತೆಗೆ. ಯೂಶುವಲ್ ಆಗಿ ಹೊಸ ಒಂದು ಏನಿದೆ ಅದನ್ನ ಸನ್ರಿ ಡೇಟಾಸ್ ಅಲ್ಲಿ ಬ್ಯಾಡ್ ಡೇಟ್ಸ್ ಹೆಂಗ್ ಮೈನಸ್ ಮಾಡ್ತೀರಾ, ಸನ್ರಿ ಡೇಟಾಸ್ ಅಲ್ಲಿ ಕೂಡ ಇದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಅಲ್ಲಿ ಸನ್ರಿ ಡೇಟಾಸ್ ಅಲ್ಲಿ ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸ್ ನ ಡಿಡಕ್ಟ್ ಮಾಡ್ತೀರಾ. ಆಸ್ ಲೈಕ್ ಬ್ಯಾಡ್ ಡೇಟ್ಸ್ ತರನೇ ಇದನ್ನು ಕೂಡ ಡಿಡಕ್ಟ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ ಇದು ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸ್ ಒಂದು ಅಡ್ಜಸ್ಟ್ಮೆಂಟ್. ನೆಕ್ಸ್ಟ್ ಲಾಸ್ ಆಫ್ ಸ್ಟಾಕ್ ಬೈ ಫೈರ್. ಇದೊಂದು ಒನ್ ಆಫ್ ದ ಎಂಟ್ರಿ ನಾನು ಹೇಳ್ತಾ ಇದ್ದೀನಿ. ಯಾವ್ದೇ ಒಂದು ಟ್ರಯಲ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಬರೋದು 2 ಸಲ ಬರುತ್ತೆ, ಬಟ್ ಇದೇ ಒಂದು ಎಂಟ್ರಿ 3 ಸಲ ಬರೋ ಒಂದು ಎಂಟ್ರಿ ಅಂತ ನಾನು ಹೇಳ್ತೀನಿ. ನಾನು ಲಾಸ್ ಆಫ್ ಸ್ಟಾಕ್ ಬೈ ಫೈರ್ 3 ಸಲ. ಈಗ ಯಾವ್ದೋ ಒಂದು ಗೂಡ್ಸ್ ಫೈರ್ ಇಂದ ಲಾಸ್ ಆಗೋಯ್ತು, ಫೈರ್ ಇಂದ ಏನಾಗೋಯ್ತು, ಲಾಸ್ ಆಗೋಯ್ತು. ಆಗೇನಾಗುತ್ತೆ, ಈಗ ಅದಕ್ಕೆ ಬೆಂಕಿ ಬಿತ್ತು, ಆಗ ಏನ್ ಮಾಡ್ತೀರಾ ಅಂತ ಇಲ್ಲಿ ಹೇಳ್ತಾ ಇರೋದು. ಸೊ ಆಗೇನ್ ಮಾಡ್ತೀರಾ, ಒಂದು ಆಲ್ ಸ್ಟಾಕ್ ಇಸ್ ಫುಲ್ಲಿ ಇನ್ಶೂರ್ಡ್, ಪಾರ್ಟ್ಲಿ ಇನ್ಶೂರ್ಡ್ ಅಥವಾ ನಾಟ್ ಇನ್ಶೂರ್ಡ್. ಸೊ ಇನ್ಶೂರೆನ್ಸ್ ಇದ್ರೆ ಹೇಗೆ, ಇನ್ಶೂರೆನ್ಸ್ ಇಲ್ಲದೆ ಹೋದ್ರೆ ಹೇಗೆ ಅನ್ನೋದನ್ನ ನಾವು ನೋಡಿದಾಗ, ಸೊ ಫುಲ್ಲಿ ಇನ್ಶೂರೆನ್ಸ್ ಕಂಪ್ನಿನೇ ಕೊಡೋದಾದ್ರೆ ಅದ್ ಯೂಶುವಲ್ ಆಗಿ ಅದನ್ನ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಬರೀತೀರಾ. ಯೂಶುವಲ್ ಆಗಿ ಅರ್ಧ ಕೊಡ್ತಾರೆ, ಇನ್ಶೂರೆನ್ಸ್ ಕಂಪ್ನಿ ಪೂರ್ತಿ ಕೊಡಲ್ಲ ನಾವು ನೋಡಿದಾಗ. ಸೊ ಅರ್ಧ ಮಾತ್ರ ಕೊಡೋದು. ಫುಲ್ಲಿ ಇನ್ಶೂರೆನ್ಸ್ ಆದಾಗ ಕ್ರೆಡಿಟ್ ಸೈಡ್ ಅಲ್ಲಿ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬರೀತೀರಾ, ಮತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಬರೀತೀರಾ. ಅದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಲ್ಲಿ ಬರೀತೀರಾ, ಸ್ಟಾಕ್ ನ ಇನ್ಶೂರೆನ್ಸ್ ಕಂಪ್ನಿ ದುಡ್ಡು ಕೊಟ್ಟಿರೋದನ್ನ ಅಲ್ಲಿ ಕ್ಯಾಶ್ಗೆ ಬರೀತೀರಾ. ಸೊ ಕ್ರೆಡಿಟ್ ಸೈಡ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬರೀತೀರಾ, ಮತ್ತೆ ಅಸೆಟ್ ಸೈಡ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ಗೆ ಬರೀತೀರಾ. ನೆಕ್ಸ್ಟ್ ಪಾರ್ಟ್ಲಿ ಇನ್ಶೂರೆನ್ಸ್ ಕೊಟ್ರೆ ಏನ್ ಮಾಡ್ತೀರಾ, ಪಾರ್ಟ್ಲಿ ಇನ್ಶೂರೆನ್ಸ್ ಕೊಟ್ಟಾಗ ಕ್ರೆಡಿಟ್ ಸೈಡ್ ಅಲ್ಲಿ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಎಷ್ಟು ಸ್ಟಾಕ್ ಹೋಯ್ತು ವ್ಯಾಲ್ಯೂ ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಬರೀತೀರಾ. ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನೀವು ಏನು ಇನ್ಶೂರೆನ್ಸ್ ಕೊಡ್ದಲೆ, ಈಗ ಫಾರ್ ಎಕ್ಸಾಂಪಲ್ 10,000 ರೂಪಾಯಿ ಗೂಡ್ಸ್ ಇನ್ಶೂರೆನ್ಸ್ ಲಾಸ್ ಆಗುತ್ತೆ, ಇನ್ಶೂರೆನ್ಸ್ ಕಂಪ್ನಿ ಬರೀ 5,000 ಕೊಡ್ತಾರೆ, ಬಟ್ 5,000 ಲಾಸ್ ಆಯ್ತಲ್ವಾ ಮತ್ತೆ ನಿಮ್ಗೆ. ಸೊ 10,000ನ ನೀವು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಬರೀತೀರಾ, ಮತ್ತೆ 5,000 ಮಾತ್ರ ಇನ್ಶೂರೆನ್ಸ್ ಕಂಪ್ನಿ ಕೊಟ್ಟಿರೋದ್ರಿಂದ 5,000ನ ಲಾಸ್ ಅಂದ್ಬಿಟ್ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಬರೀತೀರಾ. ಮತ್ತೆ ಇನ್ 5,000ನ ಅಸೆಟ್ ಸೈಡ್ ಅಲ್ಲಿ ಬರೀತೀರಾ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಅಸೆಟ್ ಸೈಡ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಆ ಇನ್ಶೂರೆನ್ಸ್ ಕಂಪ್ನಿ ಎಷ್ಟು ಕೊಟ್ಟಿದ್ದಾರೆ ಅದನ್ನ ಅಸೆಟ್ ಸೈಡ್ ಅಲ್ಲಿ ಬರೀತಾರೆ. ಸೊ 3 ತರ ಎಂಟ್ರಿ ಆಗುತ್ತೆ. ಇನ್ಶೂರೆನ್ಸೇ ಮಾಡ್ಸಿಲ್ಲ ಅಂತಂದ್ರೆ ಪೂರ್ತಿ ಲಾಸ್ ಅದು. ಕ್ರೆಡಿಟ್ ಸೈಡ್ ಅಲ್ಲಿ ಯೂಶುವಲ್ ಆಗಿ ಕ್ರೆಡಿಟ್ ಸೈಡ್ ಅಲ್ಲಿ ಬರೀಲೇಬೇಕು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಎಷ್ಟು ಲಾಸ್ ಆಯ್ತು ಅಂತ, ಅದು ಕಾಮನ್. ಸೊ ಇನ್ಶೂರೆನ್ಸ್ ಮಾಡ್ಸಿಲ್ಲ ಅಂತಂದ್ರೆ ಈ ರೀತಿ ಫುಲ್ ಲಾಸ್ ಆಗಿರೋದ್ರಿಂದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರೀತೀರಾ. ಇನ್ಶೂರೆನ್ಸ್ ಕಂಪ್ನಿ ಏನು ಕೊಟ್ಟಿಲ್ಲ ಅನ್ನೋದ್ರಿಂದ ಏನಾಗುತ್ತೆ, ಮತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದು ಬರೋದಿಲ್ಲ. ಇನ್ಶೂರೆನ್ಸ್ ಮಾಡ್ಸಿಲ್ಲ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೋದಿಲ್ಲ. ಓಕೆ,
ನೆಕ್ಸ್ಟ್ ರಿಸರ್ವ್ ಫಂಡ್. ಸೊ ರಿಸರ್ವ್ ಫಂಡ್ ಅಂತ ಅಂದ್ರೆ ಏನಾದ್ರು ಪ್ರಾಫಿಟ್ ಅಲ್ಲಿ ನೀವೇನಾದ್ರು ರಿಸರ್ವ್ ಫಂಡ್ ಕ್ರಿಯೇಟ್ ಮಾಡಿದ್ರೆ, ಇದರ ಅಷ್ಟೊಂದು ಇಂಪಾರ್ಟೆನ್ಸ್ ಇರಲ್ಲ. ನೀವೇನಾದ್ರು ರಿಸರ್ವ್ ಫಂಡ್ ಕ್ರಿಯೇಟ್ ಮಾಡಿದ್ರೆ ಡೆಬಿಟ್ ಸೈಡ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರೀತೀರಾ, ಮತ್ತೆ ಲಯಬಿಲಿಟೀಸ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಅಲ್ಲಿ ಬರೀತೀರಾ. ಸೊ ಕಮಿಷನ್ ಏನ್ ಕೊಟ್ಟರೆ ಒನ್ ಆಫ್ ದ ಎಕ್ಸಾಂಪಲ್ ನೋಡಿ, ಬ್ಯಾಲೆನ್ಸ್ ಯಾವ ತರ ಇರುತ್ತೆ ಟ್ರಯಲ್ ಬ್ಯಾಲೆನ್ಸ್ ಅಂತ. ಇದು ಟ್ರಯಲ್ ಬ್ಯಾಲೆನ್ಸ್ ನಿಮ್ಗೆ ಯೂಶುವಲ್ ಆಗಿ ಪ್ರಾಬ್ಲಮ್ ಕೊಟ್ಟಾಗ ನಿಮ್ಗೆ ಏನ್ ಮಾಡ್ತಾರೆ ಅಂತ ಅಂದ್ರೆ, ಒಂದು ಬ್ಯಾಲೆನ್ಸ್ ಶೀಟ್ ಕೊಡ್ತಾರೆ, ಸಾರಿ ಟ್ರಯಲ್ ಬ್ಯಾಲೆನ್ಸ್ ಕೊಡ್ತಾರೆ, ಮತ್ತೆ ಅದಕ್ಕೆ ಒಂದು 4-5 ಅಡ್ಜಸ್ಟ್ಮೆಂಟ್ಸ್ ಕೊಡ್ತಾರೆ. ಸೊ ಯೂಶುವಲ್ ಆಗಿ 15 ಮಾರ್ಕ್ಸ್ಗೆ ಒಂದು ಕಂಪಲ್ಸರಿ ಪ್ರಾಬ್ಲಮ್ ಇರುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಪಲ್ಸರಿ ಪ್ರಾಬ್ಲಮ್ ಇದು ನೋಡ್ತೀನಿ, ಕೊಡ್ತೀವಿ. ಪ್ರಾಬ್ಲಮ್ಸ್ ಗಳು ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ. ಸೊ ರೆಡಿ ವಿತ್ ಪೆನ್ ಅಂಡ್ ಪೇಪರ್ ವಿತ್ ಕ್ಯಾಲ್ಕುಲೇಟರ್ ಆಸ್ ವೆಲ್. ಸೊ ಎಲ್ಲ ಇಟ್ಕೊಂಡು ರೆಡಿ ಆಗಿ, ಓಕೆ.